ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀರಂಗಪಟ್ಟಣ ಕಾವೇರಿ ನದಿ ತೀರದಲ್ಲಿ ಕಾವೇರಿ ನದಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಬಂದಿರೋ ಜಾಗ ಬಂದುಬಿಟ್ಟು ಗೋಸಾಯಿ ಘಾಟ್. ಗೋಸಾಯಿ ಘಾಟ್ ಹತ್ರ ಬಂದು ನೋಡಿದ್ರೆ ಕಾವೇರಿ ನದಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ಇದೇ ನದಿ ಬಂದುಬಿಟ್ಟು ಮುಂದೆ ಸ್ವಲ್ಪ ದೂರ ಹೋದರೆ ಸಂಗಮ್ ಅಂತ ಹೇಳ್ಬಿಟ್ಟು ಜಾಗ ಇದೆ. ಸಂಗಮ ಹತ್ರ ಹೋದರೆ ಇದೇ ಕಾವೇರಿ ನದಿ ಎರಡು ಕಡೆ ಬರೋದು ಒಂದೇ ಹತ್ರ ಸೇರುತ್ತೆ. ಅದಕ್ಕೆ ಅದು ಸಂಗಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಸ್ವಲ್ಪ ದೂರ ಮುಂದಿದೆ ಅಷ್ಟೇ. ಈ ಗೋಸಾಯಿ ಘಾಟ್ ಹತ್ರ ಬಂದರೆ ನಿಮಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಕೂಡ ನೋಡ್ಬೋದು, ಭಾಳ ಚೆನ್ನಾಗಿದೆ. ತೋರಿಸ್ತೀನಿ ನೋಡ್ರಿ ಕಾವೇರಿ ನದಿ ನೋಡ್ರಿ. ಇದು ಆ್ಯಕ್ಚುಲಿ ಅರ್ಧ ನೀರು ಹೋಗ್ತಾ ಇದೆ, ಫುಲ್ ಆಗಿಬಿಟ್ರೆ ಇಲ್ಲಿಗೇನೆ ಬರುತ್ತೆ. ಈ ಕಟ್ಟೆ ಇದೆಯಲ್ಲ, ಸೊ ಇಲ್ಲಿ ತನಕ ಬರುತ್ತೆ ಸಂಪೂರ್ಣವಾಗಿ. ನೋಡಿ ಎಷ್ಟು ಅದ್ಭುತ ಕಾಣಿಸುತ್ತೆ. ನೀವು ಈ ಗೋಸಾಯಿ ಘಾಟ್ ಹತ್ರ ಬಂದರೆ ಆಲ್ಮೋಸ್ಟ್ ಜಾಸ್ತಿ ಈ ಪೂಜೆ ಪುರಸ್ಕಾರಗಳು ಮಾಡಿಸ್ಲಿಕ್ಕೆ ಬರ್ತಾರೆ. ಈ ಪಿಂಡ ಪ್ರದಾನ ಅಂತಾರಲ್ಲ, ಸೊ ಅದು ಇಲ್ಲಿ ನೋಡಿ. ಇಲ್ಲಿಂದ ಕಾಶಿ ವಿಶ್ವನಾಥ ದೇವಸ್ಥಾನ ಬಂದ್ಬಿಟ್ಟು ನೋಡಿ. ನೀವು ಸುಮಾರು ಈ ಲೊಕೇಶನ್ನ ನೋಡಿದ್ರೆ ಸಿನಿಮಾದಲ್ಲೂ ಕೂಡ ತುಂಬ ಸಿನಿಮಾಗಳಲ್ಲಿ ಶೂಟ್ ಮಾಡಿದ್ದಾರೆ ಈ ಜಾಗನ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾವೇರಿ ನದಿ ಕಾಣ್ತಾ ಇದೆ. ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ನೋಡ್ರಿ. ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ನೀರು ಇನ್ನೂ ಫುಲ್ ಬಿಟ್ಟಿಲ್ಲ, ಸುಳಿಗಳು ತುಂಬ ಇದೆ ಇದರಲ್ಲಿ. ನೀರಲ್ಲಿ ಇಳಿದ್ರೆ ಭಾರಿ ಕಷ್ಟ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಈ ಥರ ಪೂಜೆ ಮಾಡಿಸ್ತಾರೆ ಬಂದು ಜನ. ಅಂದರೆ ಈಗ ಅವ್ರೇನಾದರೂ ಪಿಂಡ ಪ್ರದಾನ ಬಿಡೋದಿರುತ್ತಲ್ಲ, ಸೊ ಯಥೇಚ್ಛ ಇಲ್ಲಿ ಪಶ್ಚಿಮ ವಾಹಿನಿ ಅಂತ ಬಿಟ್ಟಿದೆ. ಆ ಪಶ್ಚಿಮ ವಾಹಿನಿ, ಗೋಸಾಯಿ ಘಾಟು, ಸಂಗಮ, ಈ ಮೂರು ಜಾಗದಲ್ಲಿ ತುಂಬ ಫೇಮಸ್ಸು. ಈಗ ನಾವು ಹೆಂಗೆ ಇದರಲ್ಲಿ ಕಾಶಿಯಲ್ಲಿ ಹೋಗ್ಬಿಟ್ಟು ಯಾವ ರೀತಿಯಾಗಿ ಇದು ಮಾಡ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡೋದು. ಎಲ್ಲ ಪುಣ್ಯ ಸ್ಥಳಗಳು ನೋಡಿ. ಕಾಶಿ ವಿಶ್ವನಾಥ ದೇವಸ್ಥಾನ ಕೂಡ ಇಲ್ಲಿದೆ ನೋಡಿ. ಅದೇ ಕಾಶಿ ವಿಶ್ವನಾಥ ದೇವಸ್ಥಾನ. ಪೂಜೆಗಳು, ಹೋಮಗಳೆಲ್ಲ ನಡೀತಾ ಇದೆ ನೋಡಿ. ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತಿರುವುದರಿಂದ ನೋಡ್ರಿ ಹರಿಯ ನದಿಯಲ್ಲಿ ಇಲ್ಲಿ ತೋರಿಸಿ ಈ ಕಡೆ ಇರಿ ಈ ಕಡೆ ನೋಡಿ. ವಾವ್ ಅಣ್ಣವ್ರು ಮೀನು ಹಿಡಿದ್ರಿ ಗಾಣ ಕೊಡ್ರಿ, ನಾನು ಹಿಡಿತೀನಂದು. ಎಷ್ಟು ಹಿಡಿದ್ದೀರಾ? ಎಲ್ಲ ಡ್ಯಾಮಿಂದ ಬಂದಿರವಾ? ಮೀನು ಹಿಡಿದಂದ್ರೆ ನನಗೆ ಭಾಳ ಇಷ್ಟ ರೀ. ನೋಡ್ರಿ ಮೀನು ಹಿಡಿತಿದೆ. ಗಾಣ ನನ್ನ ಹತ್ರ ಇದೆ, ಕಾರಲ್ಲಿದೆ. ಅಣ್ಣವ್ರು ಗಾಣ ಬಿಟ್ಟಿದ್ದಾರೆ. ನೋಡೋಣ, ಒಂದು ಲೈವ್ ವಿಡಿಯೋ ಮಾಡಿಬಿಡೋಣ ಮೀನು ಬೀಳೋದನ್ನ. ಕಡೆಗೂ ಮೀನು ಬಿತ್ತು. ಏನಿದು ಮೀನು ಹೆಸರು? ಕಾಟ್ಲಾ. ಕೊಡ್ರಿ ಇಟ್ಕೊಂತೀನಿ ನೋಡೋಣ. ನನಗೆ ಅದು ಐಡಿಯಾನೇ ಇರಲಿಲ್ಲ. ತುಳಸಿ ಸೊಪ್ಪು ಅಂದರೆ ಎಲ್ಲ ಕಡೆ ಸಿಗುತ್ತಾನೆ ತುಳಸಿ ಸೊಪ್ಪು. ಲೈವ್ ಮೀನು ಹಿಡಿಯೋದು ನೋಡ್ತಾ ಇದ್ದೀವಿ ನಾವು. ಅದ್ಭುತ, ಸಖತ್ತಾಗಿದೆ ಕಾಟ್ಲಾ ಮೀನು ಮಾತ್ರ. ಇನ್ನು ಫ್ರೆಶ್ ನೀರು ಬೇರೆ ನೋಡಿ. ಇನ್ನೊಂದು ಬಿತ್ತು. ಬ್ರದರೇ ಸಖತ್ ಎಕ್ಸ್ಪೀರಿಯೆನ್ಸ್ ಇದೆ. ಸುಮಾರು ಏನಿಲ್ಲ ಅಂದ್ರೆ ನೋಡಿ, ಈ ಬ್ಯಾಗಲ್ಲಿ ಒಂದು 3-4 kg ಮೀನಿದೆ. ಎಷ್ಟು ಒಂದು 5 ನಿಮಿಷಕ್ಕೆ ಒಂದೊಂದು ಮೀನು ಹಿಡಿತಾ ಇದ್ದಾರೆ. ಅದಕ್ಕೇನಿಲ್ಲ, ಜಸ್ಟ್ ತುಳಸಿ ಸೊಪ್ಪು ಬಿಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಫುಡ್. ಅದಕ್ಕೆ ತುಳಸಿ ಸೊಪ್ಪು ಬೀಳ್ತಾ ಇದೆ ಮೀನು. ಡ್ಯಾಮಿಂದ ಫ್ರೆಶ್ ಆಗಿ ಮೀನು ಬರ್ತಾಯಿದೆ. ಸೊ ಅದರಿಂದ ಟಕ್ಕಂತ ಕ್ಯಾಚ್ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಕಾವೇರಿ ನದಿ.
ಇದು ನೋಡ್ರಿ ಎಷ್ಟು ತುಂಬ ಹಳೆಯ ದೇವಸ್ಥಾನ. ಸಿಕ್ಕಾಪಟ್ಟೆ ಪುರಾತನ ದೇವಸ್ಥಾನ ಇದು. ದಯಮಾಡಿ ಭಕ್ತಾದಿಗಳು ಯಾರು ನದಿಗೆ ಇಳಿಯಬಾರದು. ಬರೀ ತುಳಸಿ ಸೊಪ್ಪು ಇಟ್ಬಿಟ್ಟು ಗಾಣದಲ್ಲಿ ತುದಿಗೆ ಸುಮಾರು ಒಂದು 8-10 ಎಲೆ ಇಡ್ತಾರೆ. ಅದರಲ್ಲಿ ಮೀನು ಹಿಡಿತಾ ಇದ್ದ ಒಬ್ಬ, ಸುಮಾರು ಏನಿಲ್ಲ ಅಂದ್ರೆ ಒಂದು 5 kg ಮೀನು ಹಿಡಿದಿದ್ದಾನೆ. ಡ್ಯಾಮಿಂದ ಫ್ರೆಶ್ ಆಗಿ ನೀರು ಬಿಟ್ಟಿದ್ದಾರೆ. ಡ್ಯಾಮಲ್ಲಿ ಇರ್ತಕ್ಕಂಥ ಮೀನುಗಳೆಲ್ಲ ನದಿ ಮುಖಾಂತರ ಹರ್ಕೊಂಬರ್ತವೆ. ಈ ಕಾವೇರಿ ನದಿ ತೀರದಲ್ಲಿರ್ತಕ್ಕಂಥ ಊರುಗಳವರಿಗೆ ಹಬ್ಬವೋ ಹಬ್ಬ ಅದೃಷ್ಟ ಮಾಡಿದ್ದಾರೆ. ಎಂಜಾಯ್. ಥ್ಯಾಂಕ್ ಯು.